ಐಪಿಎಲ್ ನ ಪ್ರತಿ ಪಂದ್ಯದ ಹೈಲೈಟ್ಸ್, ಇನ್ಸೈಟ್ಸ್ ಹಾಗೆ ಅಪ್ಡೇಟ್ ಗಳನ್ನ ನಿಮ್ಮ ಮುಂದೆ ಇಡುವಂತಹ ಐಪಿಎಲ್ ಡಗ್ಔಟ್ ಗೆ ಸ್ವಾಗತ. ಮೂವತ್ಮೂರನೇ ಪಂದ್ಯ ಆಗಿತ್ತು. ಪಂದ್ಯ ಬಹಳ ರೋಚಕವಾಗಿರುತ್ತೆ ಅಂತಾನೆ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಅಂತ ರೋಚಕತೆಗಳು ಯಾವುದೂ ಇರಲಿಲ್ಲ. ಎಂಐ SRH ಎರಡು ಬಲಿಷ್ಠ ತಂಡಗಳ ನಡುವಿನ ಕಾದಾಟ. ಹಾಗಾಗಿ ಇದು ಸೋಲು ಗೆಲುವು ಬಹಳಷ್ಟು ಕುತೂಹಲಕಾರಿಯಾಗಿ ಇರುತ್ತೆ. ಅದು ಟೋಟಲ್ 200 ದಾಟಿ ಹೋಗ್ತಾರೆ. ಸೊ ಚೇಸ್ ಕೂಡ ಸಖತ್ತಾಗಿರುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ವಾಂಖೆಡೆಯಲ್ಲಿ ಮುಂಬೈ ಟಾಸ್ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು. ಬೌಲಿಂಗ್ ಆಯ್ಕೆ ಮಾಡ್ಕೊಂಡಂತ ಮುಂಬೈಗೆ SRH ಬ್ಯಾಟಿಂಗ್ ಏನೋ ಭರ್ಜರಿಯಾಗಿರುತ್ತೆ. SRH ಯಾಕೆಂದ್ರೆ ಕೆಲವು ಮ್ಯಾಚ್ ಗಳ ಹಿಂದೆ ಒಂದಷ್ಟು ಫೇಲ್ಯೂರ್ ಅನ್ನ ಕಂಡಿದ್ದಂತ SRH ಮತ್ತೆ ದೊಡ್ಡ ಮೊತ್ತದ ಕಡೆಗೆ ಬಂದಿತ್ತು. ಆದ್ರೆ ಇವತ್ತಿನ ಪಂದ್ಯ ಮತ್ತೆ ಯಥಾಸ್ಥಿತಿ ಆಯ್ತು. ಆರಂಭದಲ್ಲೇನೆ ದೊಡ್ಡ ಓಪನಿಂಗ್ ಅನ್ನ ತಗೊಳ್ಳೋಕೆ ಆಗ್ಲಿಲ್ಲ. ಅಭಿಷೇಕ್ ಶರ್ಮಾ ಕೂಡ ಯಾವ ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬೇಕು ಅಂತ ಸ್ಟ್ರೈಕ್ ರೇಟ್ ನಲ್ಲಿ ಆಡ್ಲೇ ಇಲ್ಲ. ಹೊಡೆದಿದ್ದೆ 40 ರನ್, 28 ಬಾಲ್ಗಳನ್ನ ತಗೊಂಡ್ರು. ಟ್ರಾವಿಸ್ ಹೆಡ್ 28 ಹೊಡೆಯೋಕೆ 29 ಬಾಲ್ಗಳನ್ನ ತಗೊಂಡ್ರು. ಇಲ್ಲಿ ಮ್ಯಾಜಿಕ್ ಮಾಡಿದ್ದು ಮಾಜಿ RCBN ವಿಲ್ ಜಾಕ್ಸ್. ಅವರು ಪ್ರಮುಖವಾಗಿ ಟ್ರಾವಿಸ್ ಹೆಡ್ ವಿಕೆಟ್ ಅನ್ನ ತಗೊಂಡ್ರು. ಜೊತೆಗೆ ಇಶಾನ್ ಕಿಶನ್ ಮತ್ತೊಮ್ಮೆ ಫೇಲ್ ಆದ್ರು, ಅವರು ವಿಕೆಟ್ ಅನ್ನ ಕೂಡ ತಗೊಂಡ್ರು. ನಿತೀಶ್ ಕುಮಾರ್ ರೆಡ್ಡಿ ಈ ಸೀಸನ್ ನಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಇಲ್ಲ, ಸೊ ಅವರು ಫೇಲ್ ಆಗೋದ್ರು. 19 ರನ್ ಅಷ್ಟೇ ಹೊಡೆದಿದ್ದು. ಹೆನ್ರಿಚ್ ಕ್ಲಾಸನ್ 37 ರನ್, ಅವರು ಕೂಡ ದೊಡ್ಡ ಇನ್ನಿಂಗ್ಸ್ ಅನ್ನ ಇತ್ತೀಚೆಗೆ ಕಟ್ತಾನೆ ಇಲ್ಲ. ಅನಿಕೇತ್ ವರ್ಮಾ 8 ಬಾಲ್ಗೆ 18 ರನ್. ಕೊನೆಯಲ್ಲಿ ಇವರು ಸ್ವಲ್ಪ ಚೆನ್ನಾಗಿ ಬ್ಯಾಟ್ ಮಾಡಿದ್ರು, ಆದ್ರೆ ಅಷ್ಟೊತ್ತಿಗಾಗ್ಲೇ ಓವರ್ಗಳು ಮುಗಿದು ಹೋಗಿತ್ತು. ಅಲ್ಲಿಗೆ ಸನ್ ರೈಸರ್ಸ್ ಕೊಟ್ಟಂತ ಟಾರ್ಗೆಟ್ 162ರ ಟಾರ್ಗೆಟ್ ಅನ್ನ ಮುಂಬೈ ಈಸಿಯಾಗಿನೇ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡ್ರು. ಆದ್ರೆ ವಾಂಖೆಡೆ ಪಿಚ್ ಯಾಕೋ ಬೌಲರ್ಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇತ್ತು. ಈ ಪಿಚ್ ನಲ್ಲಿ ಅದ್ಭುತವಾಗಿ ಬೌಲ್ ಮಾಡಕ್ ಸಾಧ್ಯ ಆಗ್ತಾ ಇತ್ತು. ಒಳ್ಳೆಯ ರನ್ಸ್ ಅಂದ್ರೆ ವಾಂಖೆಡೆ ಪಿಚ್ ಅಂದ್ರೆ 200 ರನ್ ಕನ್ಫರ್ಮ್ ಅನ್ನೋ ರೀತಿ ಇತ್ತು. ಆದ್ರೆ ಇವತ್ತು ಆ ಒಂದು ಬ್ಯಾಟಿಂಗ್ ಗೆ ಸಪೋರ್ಟ್ ಮಾಡ್ಲಿಲ್ಲ ಪಿಚ್. ರಾಯನ್ ರಿಕಲ್ಟನ್ ಇಲ್ಲಿ ಆರಂಭಿಕನಾಗಿ ಒಳ್ಳೆ ಓಪನಿಂಗ್ ಅನ್ನೇ ತಂಡಕ್ಕೆ ಕೊಡ್ತಾ ಬಂದಿದ್ದಾರೆ. ರೋಹಿತ್ ಶರ್ಮಾ ಒಂಚೂರು ಇಂಪ್ರೂವ್ ಆದ್ರು. ಸೊ ಆ ಇಂಪ್ರೂವ್ಮೆಂಟ್ ಅಲ್ಲಿ 26 ರನ್ ಗಳಿಸಿದ್ರು. ರಾಯನ್ ರಿಕಲ್ಟನ್ 31 ರನ್ ಅನ್ನು ಗಳಿಸಿದ್ರೆ, ವಿಲ್ ಜಾಕ್ಸ್ ಬೌಲಿಂಗ್ ಅಲ್ಲಿ 2 ವಿಕೆಟ್ ತಗೊಂಡು ಮಿಂಚಿದ್ರು. ಬ್ಯಾಟಿಂಗ್ ಅಲ್ಲಿ ಕೂಡ ಅವರೇ ಟೀಮ್ಗೆ ಹೈಯೆಸ್ಟ್ ಸ್ಕೋರರ್ ಆದ್ರು. 36 ರನ್ ಹೊಡೆದು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪಡ್ಕೊಂಡ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಕೂಡ 26 ರನ್ ಅನ್ನ ಗಳಿಸಿದ್ರು ಇಲ್ಲಿ. ಹಾಗೆ ತಿಲಕ್ ವರ್ಮಾ ಎಂದಿನಂತೆ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ರು. ಹಾರ್ದಿಕ್ ಪಾಂಡ್ಯ ಬಿರುಸಿನ ಬ್ಯಾಟಿಂಗ್ ಮಾಡಿ 9 ಬಾಲ್ ಅಲ್ಲಿ 21 ರನ್ ಹೊಡೆದು ವಾಂಖೆಡೆ ಸ್ಟೇಡಿಯಂ ನಲ್ಲಿ ಬಂದಿದ್ದ ಪ್ರೇಕ್ಷಕರಿಗೆ ಭರ್ಜರಿ ಮನೋರಂಜನೆಯನ್ನ ಕೊಟ್ರು. ಅಲ್ಲಿಗೆ ಉಳಿದಂತ ಎಂಐ ಒಳ್ಳೆಯ ಕೊನೆಯಲ್ಲಿ ಕೆಲವು ವಿಕೆಟ್ ಗಳನ್ನ ಕಳ್ಕೊಂಡ್ರು ಕೂಡ ಬ್ಯಾಟಿಂಗ್ ಅಲ್ಲಿ ಓಪನಿಂಗ್ ಆಗಿ ಮಿಡ್ಲ್ ಆರ್ಡರ್ ಚೆನ್ನಾಗಿ ಬ್ಯಾಟ್ ಮಾಡಿದ್ರಿಂದ ಟೀಮ್ ಗೆಲುವನ್ನ ಕಾಣ್ತು. ಇಡೀ ಮ್ಯಾಚ್ ಅಂತ ಅಂದ್ರೆ ಒಂಥರ ಜಿದ್ದಿನ ಪೈಪೋಟಿ ಇರುತ್ತೆ. SRH ಮುಂಬೈ ಅಂದ್ರೆ ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ಬ್ಯಾಟಿಂಗ್ ಆರ್ಡರ್ ಹಂಗಿದೆ, ಬ್ಯಾಟಿಂಗ್ ಡೆಪ್ತ್ ಹಂಗಿದೆ. SRH ಸಖತ್ತಾಗಿ ಬ್ಯಾಟ್ ಮಾಡ್ತಾರೆ. ಹಾಗೇನೆ ಎಂಐ ಕೂಡ ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ. ಆದ್ರೆ ಇದು ಯಾವುದು ಕೂಡ ವಾಂಖೆಡೆಯಲ್ಲಿ ಕಾಣಿಸ್ಲೇ ಇಲ್ಲ. ಅಲ್ಲಿ ಮ್ಯಾಜಿಕ್ ಕಾಣಿಸಿದ್ದು ವಿಲ್ ಜಾಕ್ಸ್. ಬೌಲಿಂಗ್ ಅಲ್ಲೂ 2 ವಿಕೆಟ್, ಬ್ಯಾಟಿಂಗ್ ಅಲ್ಲೂ ಮುಂಬೈ ಪರ ಹೈಯೆಸ್ಟ್ ರನ್. ಸೊ ಇದಷ್ಟೇ ಇತ್ತು ಇಡೀ ಮ್ಯಾಚ್ ನ ಮಜಾ. ಅಂದ್ರೆ ಮುಂಬೈಗೆ ಒಂದು ಇಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಮೇಲ್ ಹೋಗೋದಿಕ್ಕೆ ಸಾಧ್ಯ ಆಗ್ತಾ ಇದೆ. ಮುಂಬೈ ಕಮ್ ಬ್ಯಾಕ್ ಮಾಡೋದ್ರಲ್ಲಿ ಯಾವತ್ತೂ ಕೂಡ ಎತ್ತಿದ ಕೈ. ಮತ್ತೊಮ್ಮೆ ಮುಂಬೈ ಕಮ್ ಬ್ಯಾಕ್ ಮಾಡಿ ಪಾಯಿಂಟ್ಸ್ ಟೇಬಲ್ ಮೇಲ್ ಬಂದು ಕ್ವಾಲಿಫೈ ಆಗ್ತಾರಾ ಅನ್ನುವಂತ ಕುತೂಹಲವನ್ನ ಮೂಡಿಸ್ತಾ ಇದೆ. ಇಲ್ಲಿ ಒಂದಷ್ಟು ಮಜಾ ಇರುವಂತ ಸಂಗತಿಗಳು ಕೂಡ ಇತ್ತು. ಇದು ಮ್ಯಾಚ್ ನ ಸಮ್ಮರಿ. ಒಟ್ಟಾರೆ ಮ್ಯಾಚ್ ನ ಮುಂಬೈ ಗೆದ್ದು ಮತ್ತೆ SRH ಸೋತು ಪಾಯಿಂಟ್ಸ್ ಟೇಬಲ್ ಕೆಳಗೆ. CSK SRH ಎರಡು, ಹೈದರಾಬಾದ್ ಚೆನ್ನೈ ಸೌತ್ ಟೀಮ್ಸ್ RCB ಒಂದ್ ಬಿಟ್ರೆ ಬೇರೆಲ್ಲ ಕೂಡ ಕೆಳಗೆ ಹೋಗಿದೆ. ಇದು ಒಟ್ಟಾರೆ ಮ್ಯಾಚ್ ನ ಸಮ್ಮರಿ. ಮ್ಯಾಚ್ ಎಡವಟ್ಟಾಗಿದ್ದಲ್ಲಿ ಈ ಮ್ಯಾಚ್ ಅಲ್ಲಿ ಎಲ್ಲಿ ಎಡವಟ್ ಆಗಿದ್ದು ಅಂತ ಹೇಳ್ಬೇಕು ಅಂದ್ರೆ ಆರಂಭದಲ್ಲೇನೆ SRH ಬ್ಯಾಟಿಂಗ್ ಅಲ್ಲೇ ಎಡವಟ್ ಆಗೋಯ್ತು. ಯಾಕೆಂದ್ರೆ 29 ಬಾಲ್ಗೆ 28 ರನ್ ಹೊಡಿತಾರೆ ಟ್ರಾವಿಸ್ ಹೆಡ್ ಅಂದ್ರೆ ಅಲ್ಲೇ ಎಡವಟ್ ಆಗೋಯ್ತು. ಇನ್ನು ಅಭಿಷೇಕ್ ಶರ್ಮಾ ಕೂಡ 200, 250, 275 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡೋರು. ಅವರು 100, 150 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಮ್ಯಾಚ್ ನ ಆರಂಭದಲ್ಲೇನೆ SRH ಟಾರ್ಗೆಟ್ ಅನ್ನ 260 ಸೆಟ್ ಮಾಡುವಂತ SRH 160 ಟಾರ್ಗೆಟ್ ನ ಸೆಟ್ ಮಾಡ್ತು ಅಂತ ಹೇಳಿದ್ರೆ
ಮ್ಯಾಚ್ ಅನ್ನ ಮುಂಬೈ ಸುಲಭವಾಗಿ ಗೆದ್ಕೊಳ್ಳುತ್ತೆ ಅಂತಾನೆ ಅನ್ನಿಸ್ತು. ಮುಂಬೈಗೂ ಕೂಡ ಸುಲಭ ಅನಿಸ್ಲಿಲ್ಲ ಆದ್ರೆ ಮ್ಯಾಚು. ಅದನ್ನ ಸೋಷಿಯಲ್ ಸುದ್ದಿಲ್ ನೋಡೋಣ. ಒಟ್ಟಾರೆ ಟರ್ನಿಂಗ್ ಪಾಯಿಂಟ್ ಅನ್ಸಿದ್ದು ಮ್ಯಾಚ್ದು SRH ನ ಓಪನಿಂಗ್ ಬ್ಯಾಟರ್ಗಳು ತುಂಬಾ ಬಾಲ್ಗಳನ್ನ ಡಾಟ್ ಬಾಲ್ಗಳನ್ನ ಹೆಚ್ಚಾಗಿ ಮಾಡಿದ್ದು. ಅದರಲ್ಲೂ ಕೂಡ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ ಏನು ಎಕ್ಸ್ಪ್ಲೋಸಿವ್ ಓಪನಿಂಗ್ ಅನ್ನ ತಂದು ಕೊಡ್ತಾ ಇದ್ರು, ಅವ್ರು ಯಾರು ಅಲ್ಲಿ ಎಫೆಕ್ಟಿವ್ ಅನ್ಸಲಿಲ್ಲ. ಹೆನ್ರಿಚ್ ಕ್ಲಾಸನ್ ಕೂಡ ತಗೊಂಡಿದ್ದು ಅವರು ಕೂಡ 30 ರನ್ 35 ರನ್ ಮೇಲೆ ಅವರ ಪ್ರತಿ ಇನ್ನಿಂಗ್ಸ್ ಕೂಡ ಮುಗಿತಾ ಇದೆ. ಯಾವ ಹೆನ್ರಿಚ್ ಕ್ಲಾಸನ್ಗೆ 21 ಕೋಟಿ 23 ಕೋಟಿ ಅಂತ ಪೈಪೋಟಿಯಲ್ಲಿ ತಗೊಂಡ್ರು, ಆ ಕ್ಲಾಸನ್ ಆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ. ಜೊತೆಗೆ ಒಂದು ಎಡವಟ್ ಅನ್ನ ಕೂಡ ಮಾಡಿದ್ರು ಅವರು. ಸೊ ಇದು ಮ್ಯಾಚ್ ನ ಎಡವಟ್ಟಾದಂತ ಪಾಯಿಂಟ್. ಇನ್ನು ಸೋಷಿಯಲ್ ಸುದ್ದಿ ಅಂತ ಬಂದ್ರೆ, ಸೋಷಿಯಲ್ ಸುದ್ದಿ ಬಾರಿ ವೈರಲ್ ಆಗ್ತಾ ಇರುವಂತದ್ದು ರೋಹಿತ್ ಶರ್ಮಾ ಇನ್ನಿಂಗ್ಸ್ ಟು ಇನ್ನಿಂಗ್ಸ್ ತಮ್ಮ ಸ್ಕೋರ್ ಅನ್ನ ಹೆಚ್ಚು ಮಾಡ್ಕೋತಾ ಇದಾರೆ ಅಂತ ಫ್ಯಾನ್ಸ್ ಒಂಥರ ತಮಾಷೆ ಮಾಡ್ತಾ ಇದ್ರು ಕೂಡ ಅದು ಸತ್ಯ. ಯಾಕೆಂದ್ರೆ ಪ್ರತಿ ಇನ್ನಿಂಗ್ಸ್ ಅಲ್ಲೂ ರೋಹಿತ್ ಶರ್ಮಾ ಸ್ಕೋರ್ ಹೆಚ್ಚಾಗ್ತಾ ಇದೆ. ಮೊದಲ ಪಂದ್ಯದಲ್ಲಿ 0 ಹೊಡೆದಿದ್ರು, ಆಮೇಲೆ 8, ಆಮೇಲೆ 13, ಆಮೇಲೆ 17, ಆಮೇಲೆ 18, ಈ ಪಂದ್ಯದಲ್ಲಿ 26. ಅಂದ್ರೆ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದೊಂಥರ ವ್ಯಂಗ್ಯವಾಗಿ ರೋಹಿತ್ ಶರ್ಮಾ ಮಾಡೋ ಸ್ಕೋರ್ ಇದೆಲ್ಲ, ಆದ್ರೆ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಅನ್ನೋ ರೀತಿ ತಮಾಷೆ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಇಡೀ ಪಂದ್ಯದಲ್ಲಿ ಸೋಷಿಯಲ್ ಸುದ್ದಿಯಲ್ಲಿ ಹೈಲೈಟ್ ಆಗ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಮುಂಬೈ ಪರವಾಗಿ ಅಂಪೈರ್ಗಳು ವರ್ಕ್ ಮಾಡಿದ್ರ ಅಂತ. ಯಾಕಂದ್ರೆ ಇಲ್ಲಿ ರಯಾನ್ ರಿಕಲ್ಟನ್ 21 ರನ್ ಹೊಡೆದಿದ್ದಾಗ ಔಟ್ ಆಗಿ ಹೋಗ್ತಾರೆ. ಆಗೇನಾಗುತ್ತೆ ಅಂದ್ರೆ ಔಟ್ ಆದಂತಹ ಬಾಲ್ ಅನ್ನ ನೋಬಾಲ್ ಅಂತ ಕೊಡ್ತಾರೆ. ಇದೇನ್ ನೋಬಾಲು, ಜೀಶನ್ ಅನ್ಸಾರಿ ಬೌಲ್ ಮಾಡಿದ ಬೌಲು, ಇದು ನೋಬಾಲ್ ಆಗಕ್ ಸಾಧ್ಯನಾ ಅಂತ ನೋಡಿದ್ರೆ ಆ ರೀತಿ ನೋಬಾಲ್ ಅಲ್ಲ ಇದು. ಇಲ್ಲಿ ಕೀಪರ್ ಹೆನ್ರಿಚ್ ಕ್ಲಾಸನ್ ಏನಿರ್ತಾರೆ ಅವರು ಗ್ಲೌಸ್ ಸ್ಟಂಪ್ ಇಂದ ಮುಂದೆ ಬಂದಿರುತ್ತೆ. ಅಂದ್ರೆ ಸ್ಪಿನ್ನರ್ ಬೌಲ್ ಮಾಡ್ಬೇಕಾದ್ರೆ ಯಾವತ್ತು ವಿಕೆಟ್ ಇಂದ ಹಿಂದೆನೆ ಕೀಪರ್ ಇರ್ತಾರೆ, ಆದ್ರೆ ಅವರ ಗ್ಲೌಸ್ ಗಳು ಅವ್ರ ಕೈ ಯಾವತ್ತು ಕೂಡ ವಿಕೆಟ್ ಇಂದ ಮುಂದೆ ಬರುವಾಗಿಲ್ಲ. ಅಂದ್ರೆ ಬಾಲ್ ನ ವಿಕೆಟ್ ಗಿಂತ ಮುಂದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಂಗಿಲ್ಲ. ಅದು ಕಲೆಕ್ಟ್ ಮಾಡ್ಕೊಂಡ್ರೆ ನೋಬಾಲ್ ಆಗುತ್ತೆ. ಸೊ ಅದನ್ನ 4th ಅಂಪೈರ್ ಇಲ್ಲಿ ಹೇಳ್ತಾರೆ, ಅಂದ್ರೆ ನೋಬಾಲ್ ಅಂತ ಹೇಳಿ ಅನೌನ್ಸ್ ಮಾಡ್ತಾರೆ. ಹಾಗಾಗಿ ರಯಾನ್ ರಿಕಲ್ಟನ್ 21ಕ್ಕೆ ಔಟ್ ಆಗಿ ಪೆವಿಲಿಯನ್ ಕಡೆ ಹೋಗ್ತಾ ಇದ್ದವರು ಮತ್ತೆ ವಾಪಸ್ ಬಂದು ಮತ್ತೆ 10 ರನ್ ಹೊಡಿತಾರೆ. ಸೊ ಇದು ಸುದ್ದಿ ಆಗ್ತಾ ಇದೆ. ಅಂದ್ರೆ ಎಲ್ಲ ಅಂಬಾನಿ ಪರವಾಗಿನೇ ಅಂಪೈರ್ ಗಳೆಲ್ಲ ಕೆಲಸ ಮಾಡ್ತಾರೆ ಅಂತ. ಇದೆಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅಂದ್ರೆ ವೈರಲ್ ಆಗುತ್ತೆ ಬಿಟ್ರೆ ಅದೇ ಸತ್ಯ ಅಂತಲ್ಲ. ಇದು ಸುದ್ದಿ ಆಗ್ತಾ ಇರುವಂತದ್ದು. ಹಾಗೆ ಮುಂಬೈ ಇಂಡಿಯನ್ಸ್ ಕಮ್ ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ಗೆ ಪಾಯಿಂಟ್ಸ್ ಟೇಬಲ್ ಟಾಪ್ ಹೋಗುವಂತ ಚಾನ್ಸ್ ಇದೆ. ಯಾಕೆಂದ್ರೆ ಹಿಂದಿನ 18th ಎಲ್ಲ ಸೀಸನ್ ನೋಡಿದ್ರೆ ಮುಂಬೈ 5 ಮ್ಯಾಚ್ಗಳನ್ನ ಸೋತು ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಮುಂಬೈಗೆ ಕಮ್ ಬ್ಯಾಕ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅವ್ರು ಫೀನಿಕ್ಸ್ ತರ ಎದ್ದು ಬರ್ತಾರೆ. ಸೊ ಈಗ ಕನ್ಸಿಕ್ಯೂಟಿವ್ 2 ಮ್ಯಾಚ್ ಗೆದ್ದಿದ್ದಾರೆ. ಡೆಲ್ಲಿ ಟೇಬಲ್ ಟಾಪರ್ ಮೇಲೆ ಗೆದ್ದಿದ್ದಾರೆ, SRH ಮೇಲೆ ಗೆದ್ದಿದ್ದಾರೆ, ದೊಡ್ಡ ದೊಡ್ಡ ಟೀಮ್ಸ್ ಮೇಲೆ ಗೆದ್ದಿದ್ದಾರೆ. ಮುಂದೆ ಬರೋ ಎಲ್ಲ ಟೀಮ್ ಹೊಡ್ಕೊಂಡ್ ಬರ್ತಾರೆ. ಸೊ ಮುಂಬೈ ಮತ್ತೊಮ್ಮೆ ಹೋಪ್ಸ್ ಅನ್ನ ಮೂಡಿಸ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇದೆ. ಇದು ಸೋಷಿಯಲ್ ಸುದ್ದಿ. ಇವತ್ತು RCB ವರ್ಸಸ್ PBK ಕಿಂಗ್ಸ್ ಗಳ ಮ್ಯಾಚ್ ಇದೆ. ಒಂದ್ ಕಡೆ ಕಿಂಗ್ ಕೊಹ್ಲಿ ಆದ್ರೆ ಮತ್ತೊಂದ್ ಕಡೆ ಪಂಜಾಬ್ ಕಿಂಗ್ಸ್. ಈ ಪೈಪೋಟಿ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇರುವಂತದ್ದು. RCB ಗೆಲ್ಲಬಹುದಾದಂತ ಪಂದ್ಯ ಕೂಡ ಅಂತ ಅನ್ನಿಸ್ತಾ ಇದೆ. ಆದ್ರೆ ಮಳೆ ಎಡವಟ್ಟನ್ನ ಮಾಡದೇ ಇದ್ರೆ, ಯಾಕೆಂದ್ರೆ ಪಂಜಾಬ್ ಎದುರು RCB ಯಾವತ್ತೂ ಕೂಡ ತುಂಬಾ ವೀಕ್ ಅನ್ಸ್ಕೊಂಡಿಲ್ಲ. RCB ಈಗಿರುವಂತ ಪ್ಲೇಯಿಂಗ್ 11 ನೋಡಿದ್ರೆ ಖಂಡಿತ ಪಂಜಾಬ್ನ ಬೀಟ್ ಮಾಡ್ತಾರೆ. ಆದ್ರೆ ಪಂಜಾಬ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಅಂದ್ರೆ ಕಳೆದ ಮ್ಯಾಚ್ ಇಡೀ IPL ನ ಲೋಯೆಸ್ಟ್ ಟೋಟಲ್ ನ 111 ಡಿಫೆಂಡ್ ಮಾಡ್ಕೊಂಡಿರುವಂತ ಪಂಜಾಬ್ ನಾವು ಹೈಯೆಸ್ಟ್ ಸ್ಕೋರ್ನು ಮಾಡ್ತೀವಿ, ಕಡಿಮೆ ಡಿಫೆಂಡ್ ಕೂಡ ಮಾಡ್ಕೋತೀವಿ, ನಾವು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಎಕ್ಸ್ಟ್ರೀಮ್ ಆಗಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಆದ್ರೆ RCB ಹೋಮ್ ಗ್ರೌಂಡ್ ಅಲ್ಲಿ 2 ಮ್ಯಾಚ್ ಅನ್ನ ಸೋತು 3ನೇದಾದ್ರೂ ಗೆಲ್ಲಿ ಅಂತ ಫ್ಯಾನ್ಸ್ ಹಾರೈಸ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಇವತ್ತಿನ ಪಂದ್ಯ ಹೇಗಿರುತ್ತೆ ಅನ್ನೋ ಕುತೂಹಲ ನಮಗೂ ಕೂಡ ಇದೆ. ಮತ್ತಷ್ಟು ಅಪ್ಡೇಟ್ಸ್, ಇನ್ಸೈಟ್ಸ್ ಜೊತೆ ಬರ್ತೀವಿ. ನೋಡ್ತಾ ಇರಿ IPL ಟಗ್ ಔಟ್.